ಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು 7:30ಕ್ಕೆ ಸರಿಯಾಗಿ ಚೆನ್ನೈ ಮತ್ತು RCB ನಡುವಣ ಒಂದು ಹೈ ವೋಲ್ಟೇಜ್ ಪಂದ್ಯ ಆರಂಭ ಆಗುತ್ತೆ. ಹೀಗಾಗಿ ಇವತ್ತು ಅಭಿಮಾನಿಗಳ ಉತ್ಸುಕತೆ ಮತ್ತು ಅಭಿಮಾನಿಗಳ ಕ್ರೇಜ್ ಏನಿರುತ್ತೆ ಅದು ಡಬಲ್ ಆಗಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಚೆನ್ನೈಗೆ ಹೋಗಿ ಅಲ್ಲೇ RCB ತಂಡ ಗೆದ್ದು ಬಂದಿತ್ತು. ಇವತ್ತು ಕೂಡ RCB ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ RCB ತಂಡ ಕೂಡ ಇದೆ. ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಇರುವಂಥದ್ದು. ಈಗ ನಾನು ಗೇಟ್ ನಂಬರ್ 12 ಬಳಿ ಇದ್ದೇನೆ. ಸಮಯ ಕೇವಲ 4:15 ಆಗಿರುವಂಥದ್ದು. ಈಗಾಗಲೇ ಅಭಿಮಾನಿಗಳ ಸಂಖ್ಯೆ ಎಷ್ಟು ಮಟ್ಟಿಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಈ ಒಂದು ಕ್ರೇಜ್, ಈ ಒಂದು ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಅದರಲ್ಲೂ ಕೂಡ RCB ಪಂದ್ಯ ಮತ್ತು ಚೆನ್ನೈ ಆ ಮ್ಯಾಚ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದು ಅಭಿಮಾನಿಗಳ ಸಂಖ್ಯೆ ಏನಿರುತ್ತೆ ಅದು ಡಬಲ್ ಆಗುವಂಥದ್ದು. ಈಗಾಗಲೇ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡು ಅಭಿಮಾನಿಗಳು ಈ MS ಧೋನಿ ಆಗಿರಬಹುದು, ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಆಗಿರಬಹುದು, ಇಡೀ ತಂಡವನ್ನ ಬರಮಾಡಿಕೊಳ್ಳೋದಕ್ಕೆ ನಿಂತ್ಕೊಂಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಎಲಿಮಿನೇಟ್ ಆಗಿರುವಂಥದ್ದು ಟೂರ್ನಿಯಿಂದ ಚೆನ್ನೈ ಈಗಾಗಲೇ ಎಲಿಮಿನೇಟ್ ಆಗಿದೆ. ಎಲಿಮಿನೇಟ್ ಆದ್ರೂ ಕೂಡ ಆ ಒಂದು ಚೆನ್ನೈನ ಅಭಿಮಾನಿಗಳು ಕೆಲವೊಬ್ರು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ RCB ಅಂದ್ರೆ ಏನಿದೆಯಲ್ಲ ಆ ಒಂದು ತಾಕತ್ತು, ಆ ಒಂದು ದಮ್ಮು ಮತ್ತು ಆ ಒಂದು ಪವರ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ RCB ಅಭಿಮಾನಿಗಳ ಕ್ರೇಜ್ ಕೂಡ ಇರುವಂತದ್ದು. ಅಲ್ಲಲ್ಲಿ ಒಬ್ರು CSK ಅಭಿಮಾನಿಗಳಿದ್ದಾರೆ. ಅದನ್ನ ಬಿಟ್ರೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಬಿ ಅಭಿಮಾನಿಗಳು. ಯಾಕಂತಂದ್ರೆ 2 ವರ್ಷದ ಮಗುವಿಂದ ಹಿಡ್ಕೊಂಡು 80 ವರ್ಷದ ಮುದುಕರವರೆಗೂ ಕೂಡ RCB ಅಭಿಮಾನಿಗಳು ಇರ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇರುವಂತದ್ದು. ಇನ್ನು 5 ಗಂಟೆಯ ನಂತರ ಇದೇ ಒಂದು ಸ್ಟೇಡಿಯಂಗೆ ಇಡೀ ತಂಡ ಆಗಮಿಸುತ್ತೆ, 2 ತಂಡಗಳು ಆಗಮಿಸುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ಬರಮಾಡಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇರುವಂತದ್ದು. ಇನ್ನು ಕೆಲ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಇವತ್ತಿನ ಪಂದ್ಯದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನು ನಿಮಗೆ? ಸರ್, ಎಲ್ಲಿಂದ ಬಂದಿದ್ರಿ? ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್? ಬಾಗಲಕೋಟೆ ಡಿಸ್ಟ್ರಿಕ್ಟ್, ಉತ್ತರ ಕರ್ನಾಟಕ ಮಂದಿ ನಮ್ಮ ಕಡೆಯವರು. ಹೇಳ್ರಿ ಸರ್, ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಅದ ನಿಮಗೆ? RCB ವಿನ್ ಆಗುತ್ತೆ ಇವತ್ತು 100%. ಕಪ್ಪು ನಮ್ದೇ. RCB ದಿವ್ಯಾ, ನಾನು ರಸ್ತೆಯಲ್ಲಿದ್ದೀನಿ, ಹೀಗಾಗಿ ಕೆಲವೊಬ್ಬರನ್ನ ಮಾತನಾಡಿಸೋದಕ್ಕೆ ಆಗ್ತಾ ಇಲ್ಲ. ಬಟ್ ಈ ಕ್ರೌಡ್ ಏನಿದೆಯಲ್ಲ, ಈ ಕ್ರೌಡ್ ಒಳಗಡೆ ನಾನು ಹೋದಂತಹ ಸಂದರ್ಭದಲ್ಲಿ ಅವರ ಅಭಿಮಾನ, ಅವರ ಉತ್ಸುಕತೆ ಮತ್ತು ಅವರ ಒಂದು RCB ಮೇಲಿನ ಪ್ರೀತಿ ಏನಿದೆ ಅದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವರ್ಸಸ್ ಚೆನ್ನೈ ನಡುವಿನ ಒಂದು ರೋಮಾಂಚನಕಾರಿಯಾದ ಪಂದ್ಯ ನಡೆಯುತ್ತೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 12 ಬಳಿ ಅಭಿಮಾನಿಗಳಿಗಾಗಲೇ ಫುಲ್ ದೌಡಾಯಿಸ್ಬಿಟ್ಟಿರುವಂಥದ್ದು. ಸಮಯ ಇನ್ನು ಸಾಕಷ್ಟಿದೆ. ಇಷ್ಟಾದ್ರೂ ಕೂಡ RCB ಅಭಿಮಾನಿಗಳು ಹಾಗೇನೆ ಕೆಲ ಚೆನ್ನೈ ಅಭಿಮಾನಿಗಳು ಕೂಡ ಪಂದ್ಯವನ್ನ ವೀಕ್ಷಣೆ ಮಾಡಬೇಕು. ಇವತ್ತು ನಮ್ಮ ತಂಡವನ್ನ ಗೆಲ್ಲಬೇಕು, ನಮ್ಮ ತಂಡ ಗೆಲ್ಲೇಬೇಕು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಗ್ರೌಂಡ್ ಕಡೆ ಬಂದಿದ್ದಾರೆ. ಹೀಗಾಗಿ ಅಭಿಮಾನಿಗಳ ಜೋಶ್ ಹೇಗಿದೆ, ಅಭಿಮಾನಿಗಳು ಇವತ್ತಿನ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗಾಗಲೇ RCB ಅನ್ನೋ ಕೂಗು ಈಗಾಗಲೇ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಆದ್ರೂ ಕೆಲವು ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ರಿ? ನಾನು ಬಿಜಾಪುರದಿಂದ ಬಂದಿದ್ದೀನಿ ಸರ್. ಯಾಕೆ ಉತ್ತರ ಕರ್ನಾಟಕ ಮಂದಿ ಬಹಳ ಸಿಗಾಕತ್ತಾರಪ್ಪ ಇಲ್ಲಿ? ಹೌದು ಸರ್, ಯಾಕಂದ್ರೆ ನಾವು ಕೊಹ್ಲಿ ಫ್ಯಾನ್. ಈ ಸಾರಿ ನಮ್ದೇ ಕಪ್, ಈ ಸಲ ಕಪ್ ನಮ್ದೇ. ನಾನು 15,000 ಕೊಟ್ಟು ಒಂದು ಟಿಕೆಟ್ ತಗೊಂಡಿದ್ದೀನಿ ಸರ್. ಇಲ್ಲಿಂದ 15,000 ಕೊಟ್ಟು ಒಂದು ಟಿಕೆಟ್ ತಗೊಂಡಿದ್ದೀನಿ ನಾನು. ಇವತ್ತು ಆಲ್ರೆಡಿ ಕೊಹ್ಲಿ 100 ಹೊಡಿತಾರೆ. ಮಿನಿಮಮ್ ಸ್ಕೋರು 220 ಆಗೇ ಆಗುತ್ತೆ. ಪಕ್ಕ. ಈಗ ಇಲ್ಲಿ ನೋಡ್ತಾ ಇದ್ರಿ ಕ್ರೌಡ್ ಮಧ್ಯೆ ಅಲ್ಲೆಲ್ಲ ಚೆನ್ನೈ ಫ್ಯಾನ್ಸ್ ಇದಾರೆ. ಅವ್ರು ಹೇಳ್ತಾ ಇರುವಂತದ್ದು ಇವತ್ತು ಪಕ್ಕಾ ಗೆಲ್ತೀವಿ ನಾವು ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತೀರಾ? ಇಲ್ಲ, ಚಿಪ್ಪು ಈ ಸಾರ್ಲೆ ಪಕ್ಕ. ಚೆನ್ನೈ ಈಗಾಗಲೇ ಎಲಿಮಿನೇಟ್ ಆಗಿದೆ. ಇವತ್ತಿನ ಪಂದ್ಯ ಗೆದ್ರೆ ಆಲ್ಮೋಸ್ಟ್ RCB ಪ್ಲೇ ಆಫ್ ಹೋಗುತ್ತೆ. ಏನ್ ಹೇಳ್ತೀರಿ? ಈ ಸಲ ಕಪ್ ನಮ್ದೇ ಸರ್. ಈ ಸಲ ಕಪ್ ಓಕೆ. ಏನೋ ಸಾಕಷ್ಟು ಫ್ಯಾನ್ಸ್ ಇದಾರೆ. ಬ್ರದರ್, ನೀವು ಎಲ್ಲಿಂದ ಬಂದಿದ್ದೀರಿ? ಮಂಗಳೂರು. ಹಂಗೆ ಕರಾವಳಿ ಮಂದಿ. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಇಲ್ಲ, ಒನ್ ಸೈಡೆಡ್ ಮ್ಯಾಚ್ ಇದು. ಒನ್ ಸೈಡೆಡ್ ಮ್ಯಾಚ್. ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಿ? CSK ಔಟ್ ಆಫ್ ಫಾರ್ಮ್ ಅಲ್ಲ, ಇವಾಗ ಅವ್ರು ಹೇಳ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ಕೊಳ್ತಾ ಇರುವಂತದ್ದು ಇವತ್ತು ನಾವು ಹೋಮ್ ಗ್ರೌಂಡ್ ಅಲ್ಲಿ ಹೇಳ್ತಾರೆ. ಲಾಸ್ಟ್ ಟೈಮ್ ನೆನ್ಪುಂಟಾ? ಲಾಸ್ಟ್ ಟೈಮ್ ಚಿನ್ನಸ್ವಾಮಿ ಏನಾಯ್ತು ಅಂತ ಹೇಳಿ ಸೋಲ್ಸಿದ್ವಲ್ಲ, ಇದೇ ಸಾಧ್ಯ ಸೇಮ್ ಪಕ್ಕ 200%. ಓಕೆ, ಹಾಗೆ ಕೆಲ ಲೇಡಿ ಫ್ಯಾನ್ಸ್ ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ತೀರಾ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾನು ಕಾರವಾರದಿಂದ. ಉತ್ತರ ಕನ್ನಡದವರು. ಓಕೆ, ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿರೋರು ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಮೇಡಮ್, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ನೀವ್ ಯಾರು ಫ್ಯಾನು? ಯಾರು ಗೆಲ್ತಾರೆ ಇವತ್ತು? ನಾನು RCBನೇ ಆಲ್ವೇಸ್. ವಿರಾಟ್ ಕೊಹ್ಲಿನೇ. ಈ ಸಲ ನಮ್ದೇ ಟೀಮ್ ವಿನ್ ಆಗೋದು. ಮತ್ತೆ ಈ ಸಲ ಕಪ್ ನಮ್ದೇ. ನಮ್ದು. ಇವತ್ತು ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿಬಹುದು ಅನ್ಸುತ್ತೆ?
ಸೆಂಚುರಿ ಇವತ್ತು. ಏನು ಸಾಕಷ್ಟು ಇಲ್ಲೊಬ್ರು ನೋಡಿ ಜರ್ಸಿಗಳನ್ನು ಕೂಡ ಹಾಕೊಂಡ್ ಬರ್ತಾರೆ. ಬನ್ನಿ ಬ್ರದರ್, ಯಾಕೆ ಎದರಿತೀರಾ? ಎಲ್ಲಿಂದ ಬಂದಿರಿ? ನಿಮ್ ನೋಡಿದ್ರೆ ಉತ್ತರ ಕರ್ನಾಟಕ ಬಂದ್ ಹಾವೇರಿ ನಮ್ ಜಿಲ್ಲೆಯವ್ರಿ ನೀವು? ರಾಣೆಬೆನ್ನೂರು, ನಮ್ದು ಹರಿಹರ. ಓಕೆ, ಇವಾಗ ಇವತ್ತಿನ ಪಂದ್ಯ ನಡೀತಾ ಇದೆ, 7:30 ಆರಂಭ ಆಗುತ್ತೆ. ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಯಾರು ಗೆಲ್ತಾರೆ ಅನ್ಸುತ್ತೆ? ಆರ್ಸಿಬಿ. ನಿಮ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಆಸ್ ಯೂಶುವಲ್ ಆರ್ಸಿಬಿ. ಯಾಕೆ ಚೆನ್ನೈ ಯಾಕೆ ಈ ಸರಿ ಈ ರೀತಿ ಹೀನಾಯ ಪ್ರದರ್ಶನ ನೀಡ್ತಾ ಇದೆ ಅನ್ಸುತ್ತೆ ನಿಮಗೆ? ಈ ಸಲ ಚೆನ್ನೈದವರು ಫಾರ್ಮ್ ಇಲ್ಲ, ಆಮೇಲೆ ಅವರು ಪಿಕ್ಸಿಂಗ್ ಮ್ಯಾಚ್ ಹೌದು 2 ವರ್ಷ ಬ್ಯಾನ್ ಆಗ್ಯಾರ ಆಲ್ರೆಡಿ. ನೆಕ್ಸ್ಟ್ ಇಯರ್ ಬ್ಯಾನ್ ಹಾಕಾರ. ಆರ್ಸಿಬಿ ಎಷ್ಟು ಸಲ ಸೋತ್ರ ಆರ್ಸಿಬಿನೇ, 6 ಸಲ ಗೆದ್ರು ಆರ್ಸಿಬಿನೇ. ಅಲ್ಲ ಮತ್ತೆ ಇವ್ರು ನೀವು ಈ ಸರಿ ಕಪ್ ಒಂದ್ಸರಿ ಕಪ್ ಗೆದ್ದಿಲ್ಲ ಅಂತಾರಪ್ಪ. ಕಪ್ ನಮ್ದೇ ಈ ಸಲ. ಜರ್ಸಿ ನಂಬರ್ 18, ಮ್ಯಾಚ್ ನಂಬರ್ 18. ಈ ಸಲ ಪಕ್ಕ ಇವತ್ತು ಕೊಹ್ಲಿ ಹೊಡ್ತೀನಿ 70 ರನ್. ಕೊಹ್ಲಿ ಸೆಂಚುರಿ 70. ಮತ್ತೊಬ್ರು ಫ್ಯಾನ್ ಇದಾರೆ ಮೇಡಮ್, ಮಾತಾಡ್ತೀನಿ ಅವ್ರನ್ನ ಮಾತಾಡ್ತೀನಿ. ಮೇಡಮ್ ಹೇಳಿ, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಹೈ ಎಕ್ಸ್ಪೆಕ್ಟೇಷನ್ ಇದೆ. ವಿರಾಟ್ ಕೊಹ್ಲಿ ಅಂತ ಫುಲ್ ಸೆಂಚುರಿ ಹೊಡಿತಾರೆ. ಅದು ಏನೇ ಆಗ್ಲಿ, ಕಪ್ ಗೆಲ್ದೇ ಇರ್ಲಿ, ಬಟ್ ಯಾವತ್ತೂ ಹೇಳೋದು ಈ ಸಲ ಕಪ್ ನಮ್ದೆ. ಈ ಸತಿ ಗೆಲ್ತಾರೆ. ಚಾನ್ಸ್ ಇಲ್ಲ, ಗೆಲ್ತೀವಿ. ಚಾನ್ಸ್ ಇದೆ. ಹಾ ಹೌದು. ಈಗ ಆಲ್ರೆಡಿ 10 ಮ್ಯಾಚ್ ಆಡಿದ್ದಾರೆ, 3 ಮ್ಯಾಚ್ ಮಾತ್ರ ಸೋತಿರೋದು, 7 ಮ್ಯಾಚ್ ಗೆದ್ದಿದ್ದಾರೆ. ಬಟ್ ಚೆನ್ನೈ ಪರಿಸ್ಥಿತಿ ಹಂಗಿಲ್ವೇ? 10 ಮ್ಯಾಚ್ ಆಡಿ 2 ಮ್ಯಾಚ್ ಗೆದ್ದಿದ್ದಾರೆ. ಅವ್ರ ಫ್ಯಾನ್ಸಿಗೆಲ್ಲ ಏನ್ ಸಮಾಧಾನ ಹೇಳ್ತೀರಿ? ಸಮಾಧಾನ ಏನಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಅಷ್ಟೇ. ಮೇಡಮ್ ನೀವ್ ಹೇಳಿ, ನೀವ್ ಯಾರ ಫ್ಯಾನು? ಆರ್ಸಿಬಿ ಫ್ಯಾನ್. ಈ ಸರಿ ಯಾರು ಗೆಲ್ತಾ ಇವತ್ತಿನ ಪಂದ್ಯದ ಬಗ್ಗೆ? ನೀವು ಆಸ್ ಯೂಶುವಲ್ ಆರ್ಸಿಬಿ ಫ್ಯಾನ್ ಅಂದ್ರೆ ಆರ್ಸಿಬಿ ಗೆಲ್ಲುತ್ತೆ ಅಂತ ಹೇಳ್ತೀರಿ. ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ? ಯಾರು ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿತಾರೆ ಅನ್ಸುತ್ತಾ? ಹೊಡಿಬಹುದು. ನಿಮಗೆ ಅನಿಸ್ತಾ ಇದೆ? ಹೇಳ್ರಿ, ಜೋಶಲ್ಲಿ ಮಾತಾಡಿ. ಹೊಡಿಬಹುದು. ನೋಡಿ, ಸಾಕಷ್ಟು ಫ್ಯಾನ್ಸ್ ಇದಾರೆ. ನಾನು ಇಲ್ಲಿಂದ ಸ್ವಲ್ಪ ಫಾರ್ವರ್ಡ್ ಆಗ್ತೀನಿ, ಯಾಕಂದ್ರೆ ಕ್ರೌಡ್ ಹೆಚ್ಚಾಗಿರೋದ್ರಿಂದ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. CSK ಫ್ಯಾನ್ ಮಾತಾಡ್ಸೋಣಪ್ಪ. ಬನ್ರಿ, ಪರವಾಗಿಲ್ಲ, ಬನ್ರಿ ನೋಡೋಣ. ಇಲ್ಲ ಅವ್ರಿಗೂ ಇಷ್ಟೊತ್ತರೆಗೂ ಅವಕಾಶ ನಿಮಗೂ ಕೊಟ್ಟಿದೀವಿ, ಅವರು ಮಾತಾಡ್ಲಿ. ಸ್ಪೋರ್ಟ್ಸ್ ಇದು. ಓಕೆ ಬ್ರದರ್ ಹೇಳಿ, CSK ಜರ್ಸಿ ನೋಡಿ, RCB ಮಧ್ಯ ಇಷ್ಟೊಂದು ಜನ ಇದಾರೆ, ಬಟ್ CSK ಫ್ಯಾನ್ಸ್ ಕೂಡ ಇದೀರಿ. ಏನ್ ಹೇಳ್ತೀರಿ ಇವತ್ತಿನ ಪಂದ್ಯದ ಬಗ್ಗೆ? ಕನ್ನಡ ಬರಂಗಿಲ್ಲ, ಹಿಂದಿ ಬರುತ್ತಾ? आज वर्सेस CSK मैच है, एक्सपेक्टेशन क्या है आपको? CSK ही जीतेगा. या RCB घर में कभी भी नहीं जीतता है, नहीं जीतता. लास्ट मैच जीत का है ना? लास्ट मैच एक मैच वो भी बाई चांस जीता है, उसके बाद कभी भी नहीं जीता है. ये CSK बाहर हुआ है ना, वो भी बाहर लेके जाएगा इसको भी. RCB को भी लेके जाएगा बाहर CSK. अभी चेन्नई बाहर गए ना पूरा? हाँ बाहर गया है, मतलब इसको भी लेके जाएगा. नहीं, आज हम लोग मार के आया, अभी अपना घर पे इधर मारेगा. आ रहेगा, ये इधर आ रहेगा, ये घर में आके मारेगा. हमारे घर में आके मारा है ना, इधर मारेगा आके. अभी चेन्नई को घर पे बुला के मारेंगे. नहीं, इधर आके मारा है. फॉरएवर. RCB ये